ಹಾಯ್ ಹಲೋ ಸ್ನೇಹಿತರೆ, ನಾನು ಈ ಒಂದು ಫಂಕ್ಷನ್ ರೀತಿಯಲ್ಲಿ ಏನು ನಡೀತಾ ಇದೆಯಪ್ಪ ಈ ಒಂದು ವಿಡಿಯೋನ ಹಂಚ್ಕೊಳ್ಳೋಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ಇದು ಕೋಟಕ್ ಲೈಫ್ ಇನ್ಶೂರೆನ್ಸ್ನ ಫಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಒಂದು ಫಂಕ್ಷನ್ ಆಗಿರುತ್ತೆ. ಈ ಫಂಕ್ಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಸಹ ಇವರು ಯಾವಾಗಲೇ ಇನ್ವೈಟ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಜೊತೆ ನಾನು ಸಹ ಹೋಗ್ತೀನಿ. ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಇದರಲ್ಲಿ ಪ್ರೀಮಿಯರ್ ಅಡ್ವೈಸರ್ ಆಗಿರುವಂಥದ್ದು. ಆದರೆ ಅವ್ರ ಫ್ಯಾಮಿಲಿ ಸಮೇತ ಬರಬೇಕು ಅಂತ ಕರೆದಾಗ ಅದು ನಾನು ಇಷ್ಟಪಟ್ಟೆ ಹೋಗುವಂಥದ್ದು ಈ ಪ್ರೋಗ್ರಾಮ್ಗೆ. ಯಾಕೆ ಅಂತಂದರೆ ಇವ್ರ ಪ್ರೋಗ್ರಾಮ್ ಒಂಥರ ಎಕ್ಸಲೆಂಟಾಗಿ ಮಾಡ್ತಿರ್ತಾರೆ, ಏನೋ ಒಂದು ವಿಶೇಷವಾಗಿ ಆರ್ಗನೈಸ್ ಮಾಡ್ತಾರೆ. ಹಾಗಾಗಿ ನಾನು ತುಂಬ ಇಷ್ಟಪಟ್ಟೆ ಈ ಪ್ರೋಗ್ರಾಮ್ಸ್ಗೆಲ್ಲ ನಾನು ಹೋಗುವಂಥದ್ದು. ನೆಕ್ಸ್ಟು ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕಲರ್ಫುಲ್ ಆಗಿರುವಂತಹ ಒಂದು ಟೋಪಿಗಳನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಇದೇನಪ್ಪ ಇದು ಈ ರೀತಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಅವರು ಈ ಒಂದು ಪ್ರೀಮಿಯರ್ ಅಡ್ವೈಸರ್ಸ್ ಆಗಿ ಮತ್ತು ಈ ಕೋಟಕ್ ಲೈಫ್ ಇನ್ಶೂರೆನ್ಸ್ನ ಬೆಳೆಸ್ತಾ ಇರುವಂತಹ ಒಂದು ಇಟ್ಟಿಗೆಗಳು ಅಂತಂದರೆ ತಪ್ಪಾಗೋದಿಲ್ಲ. ಬೆಳೆಸ್ತಾ ಇರುವಂತಹವರು ಇವರೇ ಆಗಿರೋದ್ರಿಂದ ಇವ್ರಿಗೆ ಈ ರೀತಿ ವೆಲ್ಕಮ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಒಂದೊಂದು ಫ್ಯಾಮಿಲಿಯನ್ನು ಸಹ ಇವರೆಲ್ಲ ಸೇವ್ ಮಾಡ್ತಾ ಇರೋವಂಥವ್ರು. ಅವರ ಒಂದು ಹಣವನ್ನೇ ಹಾಕಿ ಅವರು ಒಂದು ಏನೋ ಒಂದು ಲೈಫನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಜನರಿಗೆ ಸಹಾಯವನ್ನು ಮಾಡ್ತಾ ಇರೋವಂಥವ್ರು. ಯಾಕೆಂದರೆ ಇವ್ರ ಹಣ ಹಾಕೋಂಥದ್ದಲ್ಲ, ಯಾರು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರೋ ಅವ್ರ ಹಣವನ್ನು ಹಾಕೋಂಥದ್ದು ಇವರು ಅವ್ರಿಗೆ ಅಡ್ವೈಸನ್ನು ಕೊಟ್ಟು ಮತ್ತು ಈ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಒಂದೊಂದು ಫ್ಯಾಮಿಲಿಯನ್ನು ಸೇವ್ ಮಾಡೋವಂತಹವರು ಇವರು ಆಗಿರೋವಂಥವ್ರು. ನೋಡಿ, ಪ್ರತಿಯೊಬ್ಬರಿಗೂ ಈ ರೀತಿ ಸ್ವಾಗತವನ್ನು ಮಾಡ್ತಾ ಅವ್ರಿಗೆ ಜ್ಯೂಸನ್ನು ಕೊಡ್ತಾ ಒಳಗಡೆ ಸ್ವಾಗತವನ್ನು ಮಾಡ್ಕೊಳ್ತಾ ಇರೋವಂಥದ್ದು ನೀವು ನೋಡ್ಬೋದು. ಅಲ್ಲಿ ಆಫೀಸಲ್ಲಿರುವಂತಹವ್ರು, ಆಫೀಸಲ್ಲಿ ವರ್ಕ್ ಮಾಡುವಂಥ ಆಫೀಸರ್ಸ್ ಆಗಿರ್ಬೋದು, ಮತ್ತು ಹೊರಗಡೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾರಂಥವ್ರು ಆಗಿರ್ಬೋದು, ಅವ್ರು ಏನೇನು ಸಾಧನೆಗಳನ್ನು ಮಾಡೋರು ಆ ಸಾಧನೆಗೆಲ್ಲನೂ ಸೇರಿ ಈ ಥರದ ಫಂಕ್ಷನ್ಸನ್ನು ಮಾಡುವಂಥದ್ದು. ಈ ಒಂದು ಸಾಧನೆಯನ್ನು ಮಾಡಿರೋಂಥವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಕೆಲವೊಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಖುಷಿಯಾಗಿ ಒಂದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಒಂದು ಫ್ಯಾಮಿಲಿ ಫಂಕ್ಷನನ್ನು ಮಾಡ್ತಾರೋ ಆ ರೀತಿಯಲ್ಲಿ ಇವರು ಸಹ ಮಾಡ್ತಾರೆ. ಆಗ ನಮ್ಮ ಭಾರತದ ಒಂದು ಸಂಸ್ಕೃತಿ ಪ್ರತೀಕವಾಗಿರುವಂತಹ ಒಂದು ಪ್ರೋಗ್ರಾಮ್, ಈ ಪ್ರೋಗ್ರಾಮು ಸಹ ಇಲ್ಲಿ ಡೊಳ್ಳು ಕುಣಿತ ಅಂತ ನಾವೇನು ಕರಿತೀವಿ ಅದು ಸಹ ಇಲ್ಲಿ ಬಂದಿದೆ. ಇದರ ಒಂದು ಗಂಧ ಅಂತೂ ತುಂಬ ಚೆನ್ನಾಗಿತ್ತು. ಈ ಒಂದು ಡೊಳ್ಳು ಕುಣಿತವನ್ನು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ರು. ಇದು ಸಹ ಒಂದು ಪ್ರೋಗ್ರಾಮಲ್ಲಿ ಹೈಲೈಟ್ ಆಗಿರೋವಂಥದ್ದು ಅಂತಂದರೆ ತಪ್ಪಾಗೋದಿಲ್ಲ. ನೋಡಿ, ಯಾವಾಗಲೂ ಸಹ ನಾವು ಇಂಥ ಒಂದು ಪ್ರೋಗ್ರಾಮ್ಸನ್ನು ನೋಡೋದಕ್ಕೆ ತುಂಬ ಅಪರೂಪ. ಮತ್ತು ಅಂಥ ಪ್ರೋಗ್ರಾಮ್ಸಲ್ಲಿ ನಮ್ಮ ಒಂದು ಭಾರತದ ಪ್ರತೀಕವಾಗಿರುವಂತಹ ಇಂತಹ ಒಂದು ಕಲೆಯನ್ನು ನೋಡುವಂಥದ್ದು ಸಹ ನಮ್ಮ ಒಂದು ಅದೃಷ್ಟವೇ ಸರಿ. ಮತ್ತು ಈ ಒಂದು ಪ್ರೋಗ್ರಾಮನ್ನು ಮಾಡಿರುವಂತಹ ಒಬ್ಬರು ಮೇಡಮು, ಇವರು ಆಶಾ ಮೇಡಮ್ ಅಂತ, ಇವರು ಸಹ ತುಂಬ ಚೆನ್ನಾಗಿ ಮಾತಾಡಿದ್ರು. ಏನೇನು ಸಾಧನೆಯನ್ನು ಮಾಡಿದ್ದಾರೆ ಅವರು ಆ ಒಂದು ಕೋಟಕ್ ಲೈಫ್ ಇನ್ಶೂರೆನ್ಸಲ್ಲಿ ಅವರ ಫೋಟೋಗಳನ್ನು ಸಹ ಇಲ್ಲಿ ಹಾಕಿರುವಂಥದ್ದನ್ನು ನಾವು ನೋಡ್ಬೋದು. ಒಂದು ಪ್ರೋಗ್ರಾಮ್, ಒಂದು ಫಂಕ್ಷನ್ ಅಂದರೆ ಅದು ಒಂದು ಕಲರ್ಫುಲ್ ಆಗಿರುತ್ತೆ. ಮತ್ತು ಬೆಳಗ್ಗೆಯಿಂದಲೇ ನೋಡಿ ಏನು ಹೋಮಗಳು ಹವನಗಳು ಎಲ್ಲನೂ ಮಾಡಿಕೊಂಡು ಅಲ್ಲಿ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಏಜಲ್ಲಿರುವಂಥವ್ರಾಗಿರ್ಬೋದು, ಏಜ್ ಆಗಿರೋಂಥವ್ರಾಗಿರ್ಬೋದು, ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಸಹ ಸರಿಸಮಾನರಾಗಿ ಈ ಒಂದು ಪ್ರೋಗ್ರಾಮ್ಗೆ ಸೇರಿ ತುಂಬ ಅಚ್ಚುಕಟ್ಟಾಗಿ ಮಾಡಿರೋವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರೂ ಅಷ್ಟೇನೆ ಸಾಮಾನ್ಯರಾಗಿ ಇಲ್ಲಿ ಬಂದಿಲ್ಲ. ನಿಜವಾಗ್ಲೂ ಅವ್ರಿಗೇನು ಕೆಲಸ ಇಲ್ಲದೇನೇನೋ, ಕೆಲಸ ಮಾಡೋಕ್ಕಿಲ್ದೇ ಏನು ಬಂದಿಲ್ಲ. ಅವರೆಲ್ಲ ಏನು ಆರ್ಮಿಗಳಲ್ಲಿರುವಂತಹವರು, ಮತ್ತು ಈಗಾಗಲೇ ರಿಟೈರ್ಮೆಂಟ್ ಆಗಿರೋಂತಹವರು ತುಂಬ ಜನ ಇಲ್ಲಿ ಬಂದಿರೋವಂಥದ್ದನ್ನು ನೋಡ್ಬೋದು. ಪ್ರತಿಯೊಬ್ಬರ ಹಿನ್ನೆಲೆನೂ ಸಹ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ, ಇದೇನಪ್ಪ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಬಂದು ಸೇರ್ಕೊಂಡಿದ್ದಾರಾ ಇವರೆಲ್ಲನೂ ಅಂತ ಅನ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡೋವಂಥವ್ರು ಇವರೆಲ್ಲರೂ ಸಹ ಒಂದು ಫ್ಯಾಮಿಲಿ ರೀತಿಯಲ್ಲಿ ಫಂಕ್ಷನನ್ನು ಆರ್ಗನೈಸ್ ಮಾಡಿರೋವಂಥದ್ದು. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಮನೋರಂಜನೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದಿರೋವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಸಾಧಕರಿಗೂ ಸಹ ಸನ್ಮಾನವನ್ನು ಇಟ್ಕೊಂಡಿದ್ರು. ಮತ್ತು ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅವ್ರು ಮಾಡಿರೋಂಥ ಕೆಲಸಕ್ಕೆ ಒಂದು ಉಡುಗೊರೆಯನ್ನು ಕೊಟ್ಟಾಗಲೋ ಇಲ್ಲ ಅವ್ರಿಗೆ ಅಪ್ರಿಸಿಯೇಷನ್ ಅಂತ ಮಾಡಿದಾಗ ತುಂಬ ಅವ್ರಿಗೆ ಇನ್ನಷ್ಟು ಎನ್ಕರೇಜ್ ಬರುತ್ತೆ. ಈ ರೀತಿಯಲ್ಲಿ ಮತ್ತಷ್ಟು ಎನ್ಕರೇಜ್ ಬರೋದಕ್ಕೆ ಇದು ಸಹ ಒಂದು ಕಾರಣ ಆಗುತ್ತೆ. ಈ ಒಂದು ಫಂಕ್ಷನ್ನ ಮುಂದುವರೆದ ಭಾಗ ಇನ್ನೂ ಇದೆ ಸ್ನೇಹಿತರೆ. ಎರಡನೇ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ. ಥ್ಯಾಂಕ್ ಯು.